ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರಶಾಂತ್ ನೀಲ್ ಅವ್ರು ಏನೋ ಮಾಡೋರೆ ಡಿಫ್ರೆಂಟ್ ಆಗಿ ಮಾಡೋರೆ ಅಂತ ಅನ್ಕೊಂಡು ಇಡೀ ಇಂಡಿಯಾ ಇಲ್ಲ ಇಡೀ ವರ್ಲ್ಡ್ ಕಾಯ್ತಾ ಇತ್ತು. ಫೈನಲ್ ಆಗಿ ಸಲಾರ್ ರಿಲೀಸ್ ಆಗೋಯ್ತು. ಇದಕ್ಕೂ ಓವರ್ ಆಯ್ತು. ಸಲಾರ್ ಅನೌನ್ಸ್ಮೆಂಟ್ ಆದಾಗಿಂದು ಕೂಡ ನಮ್ಮ ಮನ್ಸಲ್ಲಿದ್ದಂತ ಕೆಲವೊಂದಷ್ಟು ಭಾವನೆಗಳು ಅಥವಾ ಮೈಂಡಲ್ಲಿ ಇದ್ದಂತ ಕೆಲವೊಂದಷ್ಟು ಯೋಚನೆಗಳು ಏನೇನಿರ್ಬೋದು ಅಂತ ಕೆಲವ್ರಿಗೆ ಇಲ್ಲ ಎಲ್ಲರಿಗೂ ಕೂಡ ಗೊತ್ತಿತ್ತು. ಸಲಾರ್ ಜೊತೆ KGF ಏನಾದ್ರೂ ಕನೆಕ್ಟ್ ಆಗ್ಬೋದಾ ಅಥವಾ ಉಗ್ರಂ ರೀಮೇಕು ಸಲಾರ್ ಆಗಿರ್ಬೋದಾ, ಈ ರೀತಿ ಯೋಚನೆಗಳು ನಿಮ್ಮಲ್ಲಿ ಕಾಡ್ತಾ ಇತ್ತು. ಕೊನೆಯದಾಗಿ ಸಲಾರ್ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ಹೆಂಗಿತ್ತು ಅಂದ್ರೆ ರಿವ್ಯೂ ಕೂಡ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಪ್ರಶಾಂತ್ ನೀಲ್ ಅವರ ಮಾಸ್ಟರ್ ಮೈಂಡ್ ನ ನಾವು ಈ ರೀತಿನೂ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ಲಾ ಸಿನಿಮಾ ಹೇಗಿತ್ತು ಅಂತ. ನೀ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಸಿನಿಮಾ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ನರಿ ಗೊತ್ತಲ್ಲ, ಎಕ್ಸ್ಟ್ರಾಡಿನರಿ ಆಗಿದೆ. ಬಟ್ ಸ್ಪಾಯ್ಲರ್ ಆಗ್ಬಾರ್ದು ಅಂತ ಉದಾಹರಣೆಗೆ ಇನ್ನೊಂದು ಸಿನಿಮಾನ ಕಂಪೇರ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದ್ರೆ ಸ್ಪಾಯ್ಲರ್ ಕೊಟ್ಟಂಗ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಂಪೇರ್ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. 2015 ಅನೂಪ್ ಭಂಡಾರಿ ಅವರು ಒಂದು ಸಿನಿಮಾನ ಸೂಪರ್ ಹಿಟ್ ಆಗಿರೋ ಸಿನಿಮಾನ ಮಾಡ್ತಾರೆ. ಅದ್ರ ಹೆಸರು ರಂಗಿ ತರಂಗ. ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ. 50 ಅಲ್ಲ 100 ಅಲ್ಲ 200 ದಿನ, ಟೋಟಲ್ ಆಗಿ 200 ದಿನ ಥಿಯೇಟರ್ ಅಲ್ಲಿ ರನ್ ಆಗುತ್ತೆ. ಆ ಸಕ್ಸಸ್ ನೋಡಿ ಅವರು ವಾಹ್ ಅಂತ ಅವರೇ ಚಪ್ಪಾಳೆ ತಡ್ಕೋತಾರೆ. ಯಾಕಂದ್ರೆ ಚೆನ್ನಾಗಿತ್ತು ಸಿನಿಮಾ, ಆ ಲೆವೆಲ್ ಅಲ್ಲಿ ಇತ್ತು. ಅದಕ್ಕೆ ಆ ಟೈಮಲ್ಲಿ ಎಲ್ಲ ಈ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅದು ಇದು ಆಳಮೂಳು ಕಡ್ಡಿ ಮಸ ಇವೆಲ್ಲ ಏನು ಇರ್ಲಿಲ್ಲ. KGF ಬಂದ್ಮೇಲೆ ಪ್ಯಾನ್ ಇಂಡಿಯಾ ಅಂತ ಎಲ್ಲಾ ಬರ ಸಿನಿಮಾಗಳೆಲ್ಲ ಸೇರ್ಕೊಂಡು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾಕೆ ಸ್ವಲ್ಪ ದೊಡ್ಡ ಬಾಚ್ಬಿಡೋಣ, ಸ್ವಲ್ಪ ಹೆಸರು ಕೂಡ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲ ಇದನ್ನ ಮಾಡ್ತಾ ಅನೂಪ್ ಭಂಡಾರಿ ಅವ್ರಿಗೆ ಒಂದು ಯೋಚನೆ ಬಂದ್ಬಿಡ್ತದೆ. ಹೆಂಗಿದ್ರು ನಮ್ಮ ಹತ್ರ ಈಗ ರಂಗಿ ತರಂಗ ಚಿಕನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಅಂತ ಅದಕ್ಕೆ ಸ್ವಲ್ಪ ಖಾರ ಮಸಾಲೆ ಅರ್ದು ಚೆನ್ನಾಗಿ ಉತ್ತರಿಸಿ ಇನ್ನೊಂದ್ ಸ್ವಲ್ಪ ಏನಾದ್ರು ಮಿಕ್ಸ್ ಮಾಡ್ಬಿಟ್ಟು ಇಂಗ್ರೀಡಿಯೆಂಟ್ ಏನಾದ್ರು ಸ್ಪೆಷಲ್ ಆಗಿ ಲಿಕ್ವಿಡ್ ಹಾಕ್ಬಿಟ್ಟು ವಿಕ್ರಾಂತ್ ರೋಣ ಅಂತ ಕೊಟ್ರೆ ಹೆಂಗಿರುತ್ತೆ ಅಂತ ಆವಾಗ ಅವರು ಯೋಚನೆ ಮಾಡಿ 2022ರಲ್ಲಿ ವಿಕ್ರಾಂತ್ ರೋಣನ ರಿಲೀಸ್ ಮಾಡ್ತಾರೆ. ಇದರಲ್ಲಿ ಮೇನ್ ಮ್ಯಾಗ್ನೆಟ್ ಇರೋದು ಸುದೀಪ್ ಸರ್. ಯಾಕಂದ್ರೆ ಪ್ರೊಫೈಲ್ ಹೈ ಆಗಿದೆ, ಫ್ಯಾನ್ಸ್ ಗಳು ಜಾಸ್ತಿ ಇದಾರೆ, ಸಿನಿಮಾ ಕಡೆ ಎಳೀತಾರೆ ಅಂತ ಇವ್ರನ್ನ ಸ್ವಲ್ಪ ಆಡ್ ಮಾಡ್ಕೊಂಡು ರಂಗಿ ತರಂಗ ಸಿನಿಮಾಗೆ ಸ್ವಲ್ಪ ಖಾರ ಮಸಾಲೆ ಅರ್ದ್ಬಿಟ್ಟು ವಿಕ್ರಾಂತ್ ರೋಣ ಅಂತ 2022ರಲ್ಲಿ ರಿಲೀಸ್ ಮಾಡ್ಬೋದು. ಇದನ್ನೆಲ್ಲ ನೋಡಿ ನಾವು ಬಕ್ರ ಆಗಿದ್ವಿ ಅಲ್ವಾ. ಇದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆಗಿದೆ ಅಂತ ಹೇಳೋದಕ್ಕೆ ನನ್ಗೆ ನಾಚಿಕೆ ಆಗ್ತಾ ಇದೆ. ಹೌದಾ, ಪ್ರಶಾಂತ್ ನೀಲ್ ಅವರು 2014ರಲ್ಲಿ ಒಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾನ ಮಾಡ್ತಾರೆ. ಅದು ಕೂಡ ಬರೀ ಕನ್ನಡದೊಳಗಡೆ ಮಾತ್ರ, ಅದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿಲ್ಲ. ಇಟ್ಸ್ ನಾನ್ ಅದರ್ ದೆನ್ ಉಗ್ರಂ ಸಿನಿಮಾ ನೀವು ನೋಡಿದೀರಾ ಅಂತ ನನಗೆ ಗೊತ್ತು. ಈ ಸಿನಿಮಾಗೆ ಸ್ವಲ್ಪ ಖಾರ ಮಸಾಲೆ ಅದು ಇದು ಆಳುಮೂಳು ಕಡ್ಡಿ ಕಸ ಪೇಸ್ಟ್ ಆಳುಮೂಳು ಎಲ್ಲನೂ ಚೆನ್ನಾಗಿ ಉತ್ತರಿಸ್ಬಿಟ್ಟು ಸಲಾರ್ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ. ಆದ್ರೆ ಈ ಸಿನಿಮಾ ನಿಜವಾಗ್ಲೂ ಕ್ಲಿಕ್ ಆಗಿದೆ. 100ಗೆ 200% ಎಲ್ಲರೂ ಕೂಡ ಈ ಸಿನಿಮಾನ ಲೈಕ್ ಮಾಡ್ತಾ ಇದ್ದಾರೆ. ಕಾರಣ ಅದರ ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ಲೇ, ಹಾಗೇನೆ ಸ್ವಲ್ಪ ಸ್ಟೋರಿನಲ್ಲಿ ಟ್ವಿಸ್ಟ್, ಮುಂಬರೋ ಭಾಗಕ್ಕೆ ಸ್ವಲ್ಪ ಟ್ವಿಸ್ಟ್ ನ ಇಟ್ಬಿಟ್ಟವ್ರೆ. ಅದು ಸ್ವಲ್ಪ ಮೇನ್ ಮ್ಯಾಗ್ನೆಟ್ ಅಂತಾನೆ ಹೇಳ್ಬಹುದು. ಸೊ ಅಲ್ಲಿ ಅನೂಪ್ ಭಂಡಾರಿ ಅವರು ಖಾರ ಮಸಾಲೆ ಹಾಕಿ ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿ ಮಾಡಕ್ ಹೋಗ್ಬಿಟ್ಟು ದೊನ್ನೆ ಬಿರಿಯಾನಿ ಮಾಡ್ಬಿಟ್ಟಿದ್ರು. ಇಲ್ಲಿ ಪ್ರಶಾಂತ್ ನೀಲ್ ಅವರು ಏನೋ ಡಿಫ್ರೆಂಟ್ ಆಗಿ ಮಾಡಿ ಸರಿಯಾಗಿರೋ ಸ್ಪೈಸಿ ಖಾರನೆಲ್ಲ ಹಾಕಿ ರೊಚ್ಚಿಗೆ ಮಟ್ಟಿಗೆ ಒಂದು ಸಿನಿಮಾನ ಮಾಡವ್ರೆ. ಹಿಂಗೈತೆ ಅಂದ್ರೆ ನನ್ನ ಮಗಂದು ಏನ್ ಹೇಳಿ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ಲೇ, ಆಕ್ಷನ್, ಫೈಟ್, ಸ್ಟಂಟ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಚಿಂದಿ ಇವನ್ನೆಲ್ಲ ನೋಡಿ ನನಗಂತೂ ಸೈಕ್ ಆಗ್ಬಿಡ್ತು. ಅಕ್ಕಪಕ್ಕದಲ್ಲಿ ಕೂತಿರುವಂತ ಜನಗಳೆಲ್ಲ ವಾ ಏನಿದು ಯಾಕೋ ಕರ್ಕೊಂಬಂದೆ ಮಗಲ್ಲ ಏನೋ ನೀನು ಅಂತ ಮಾತಾಡ್ಕೊತಾ ಇದ್ರು ನಮ್ಮ ಕನ್ನಡ ಭಾಷೆ. ನಾನು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಇದಕ್ಕಿಂತ ಮುಂಚೆ ಟಿಕೆಟ್ ತಗೊಳೋದಕ್ಕೆ ಅಂತ ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ದೆ. ಇನ್ನೇನ್ ತಗೋಬೇಕು ಅಂತ ನಿಂತ್ಕೊಂಡೆ. ಅಷ್ಟರಲ್ಲಿ ಒಬ್ಬ ಅಣ್ಣ ಬಂದ್ಬಿಟ್ಟು, ಮಗ ಟಿಕೆಟ್ ತಗೋಬೇಡ, ನನ್ನ ಹತ್ರನೇ ಇದೆ, ಟಿಕೆಟ್ ತಗೋ, ಪ್ಲಸ್ ಬೊಕೆನೆಲ್ಲ ಆರ್ಡರ್ ಮಾಡ್ಬಿಟ್ಟಿದ್ದೀನಿ, ನಿನ್ ಸೀಟ್ಗೆ ತಿಂಡಿಗಳೆಲ್ಲ ಬರ್ತವೆ, ತಿನ್ಕೊಂಡು ಆರಾಮಾಗಿ ನೋಡು. ಯಾಕಣ ಏನಾಯ್ತಣ ಅಂತ ಕೇಳಿದ್ರೆ, ನಾನು ನನ್ನ ಮಕ್ಕಳ ಜೊತೆ ಸಿನಿಮಾ ನೋಡೋಣ ಅಂತ ಬಂದೆ, ಆದ್ರೆ ಈ ಸಿನಿಮಾ ಚಿಕ್ಕ ಮಕ್ಕಳಿಗೆ ಮೀಸಲಾಗಿಲ್ಲ, ಹೊಡೆದು ವಾಪಸ್ ಕಳಿಸ್ಬಿಟ್ರು ಕಣಪ್ಪ ಅಂದ್ಬಿಟ್ರು. ನಾನು ಅವಾಗ್ಲೂ ಮರ್ತೋಗ್ಬಿಟ್ಟಿದೆ. ಈ ಸಿನಿಮಾಗೆ ಎಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಲ್ವಾ, ರಕ್ತ ಚಿತಾಲ್ ಪತಾಲ್ ಆಗಿರುತ್ತದೆ, ಚಿಕ್ಕ ಮಕ್ಕಳು ನೋಡಕ್ ಆಗಲ್ಲ ಅಂತ. ಅಪ್ಪ ಅಣ್ಣ ತುಂಬಾ ಬೇಜಾರ್ ಮಾಡ್ಕೊಂಡು ಟಿಕೆಟ್ನೆಲ್ಲ ನನಗೆ ಸೇಲ್ ಮಾಡ್ಬಿಟ್ಟು
ಬಿಟ್ಟೋದ್ರಪ್ಪ. ನನ್ ಜೊತೆಗೆ ಇನ್ನೊಂದ್ 4 ಜನ ಕೂತಿದ್ರು. ಅವ್ರು ನೋಡ್ಬಿಟ್ಟು ಅಣ್ಣ ಸಾಕಣ ಬರ್ತೀನಣ್ಣ ಅನ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಹೇಳಿದ್ದು ಮಾತು ಏನಪ್ಪಾ ಅಂದ್ರೆ ಏನಮಗಲ್ಲ ಏನೋ ಹಿಂಗ್ ಕರ್ಕೊಂಡ್ ಬಂದ್ ಹಿಂಗ್ ಮಾಡ್ಬಿಟ್ಟಲ್ಲ ಅಂತ ಅವ್ರುಗಳು ಈ ತರ ಎಲ್ಲ ಮಾತಾಡ್ಕೋತಾ ಇದ್ರು. ಸಿನಿಮಾ ಆದ್ರೂ ಕೂಡ ಚೆನ್ನಾಗಿದೆ, ಬಟ್ ಅವ್ರಿಗೆ ಸ್ವಲ್ಪ ಉಗ್ರಂ ನೋಡಿ ಈ ರೀತಿ ಮಾಡ್ಬಿಟ್ರಲ್ಲ ಅಂತ ಒಂದು ಸಣ್ಣ ಬೇಜಾರು. ಪ್ರಶಾಂತ್ ನೀಲ್ ಅವ್ರು ಮೊದ್ಲೇ ಹೇಳಿದ್ರು ಸಲಾರ್ KGF ಜೊತೆ ಕನೆಕ್ಟ್ ಆಗಲ್ಲ ಅಂತ ಹೇಳಿದಾಗ ಓಕೆ ಬಿಡಿ ಆಯ್ತು, ಏನೋ ಒಂದು ಆಸೆ ಇಟ್ಕೊಂಡಿದೆ ಅದಕ್ಕೆ ನಿರಾಸೆ ಮಾಡ್ಬಿಡ್ರಿ ಆಯ್ತು ಹೋಗ್ಲಿ ಬಿಡಿ ಅಂತ. ಏನೋ ಮಾಡಿರ್ತೀರಾ ಅದ್ರಲ್ಲಿ ಡಿಫ್ರೆಂಟ್ ಆಗಿ ಮಾಡಿರ್ತೀರಾ ನೋಡ್ತೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಿಜವಾಗ್ಲೂ ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಸಪೋಸ್ ಮೊದಲೇ ಒಂದಷ್ಟು ವಿಡಿಯೋಗಳು ಬಂದಿರೋದನ್ನು ನೀವು ನೋಡಿದ್ರೆ ಉಗ್ರಂ ತರನೇ ಬರುತ್ತೆ, ಉಗ್ರಂ ಶೇಡ್ಗಳನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಅಂತೆಲ್ಲ ಹೇಳಿದ್ರೆ ನಾನು ಕೂಡ ಹೇಳಿದ್ದೆ. ಆದ್ರೆ ಅದೇ ತರ ಮಾಡ್ಬಿಡ್ತಾರೆ ಅಂತ ನಿಜವಾಗ್ಲೂ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ಇಲ್ಲಿ ಆ ಲೆವೆಲ್ ಅಲ್ಲಿ ಇದೆ, ಕಂಡಿಡಿಯಕ್ಕೆ ಆಗಲ್ಲ ಆ ಲೆವೆಲ್ ಅಲ್ಲಿ ಇದೆ. ಪ್ರಶಾಂತ್ ನೀಲ್ ಅವರು ತುಂಬಾನೇ ಇಂಟೆಲಿಜೆಂಟ್ ಅಂತ ಗೊತ್ತಾಗುತ್ತೆ. KGF ಅಲ್ಲಿ ಪ್ರಶಾಂತ್ ನೀಲ್ ಅವರು ಎಡವಿರ್ಲಿಲ್ಲ, ಯಾಕಂದ್ರೆ KGF ಸಿನಿಮಾಗೆ ಪ್ರಶಾಂತ್ ನೀಲ್ ಅವ್ರು ಮಾತ್ರ ಕೈ ಜೋಡಿಸಿರ್ಲಿಲ್ಲ, ಪ್ಲಸ್ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೈ ಜೋಡಿಸಿ ಅವರು ಕೂಡ ಒಂದ್ ಲೆವೆಲ್ಗೆ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಅದಕ್ಕೋಸ್ಕರನೇ KGF ಆ ರೀತಿ ಆ ಲೆವೆಲ್ ಅಲ್ಲಿ ಇರೋದು. ಈ ಸಿನಿಮಾದಲ್ಲಿ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಈ ಉಗ್ರಂ ಸ್ಟೋರಿಗೆ ಇನ್ನೊಂದು ಸ್ಟೋರಿನ ಲಿಂಕ್ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಲೈಕ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ರಿವೀಲ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಸೆಕೆಂಡ್ ಚಾಪ್ಟರ್ಗೆ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ ಏನಾಗಿರ್ಬೋದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಅಂತ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ನೀವು ಟ್ರೈಲರ್ ಅಲ್ಲಿ ನೋಡಿದಿರಾ ಇಬ್ರು ಸ್ನೇಹಿತರು ಹೆಂಗ್ ಶತ್ರುಗಳಾಗ್ತಾರೆ ಅನ್ನೋದನ್ನ ಅವರೇ ಟ್ರೈಲರ್ ಅಲ್ಲಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಬಟ್ ಶತ್ರುಗಳು ಯಾಕೆ ಆಗ್ತಾರೆ ಅನ್ನೋದನ್ನ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಆ ತರದೊಂದು ಟ್ವಿಸ್ಟ್ ಇದೆ. ಒಂದು ರಾಜ್ಯನ ಅಟ್ಯಾಕ್ ಮಾಡಿ ಅದನ್ನ ಸೆದೆ ಬಡಿಯೋದಕ್ಕೋಸ್ಕರ ವರದರಾಜ್ ಮನ್ನರ್ಗೆ ಅಂತ ದೊಡ್ಡ ಲೆವೆಲ್ ಅಲ್ಲಿ ಯಾರು ಬೇಕಾಗಿರಲ್ಲ, ಯಾಕಂದ್ರೆ ಅವನು ಗಂಡಸೆ, ಅವನಲ್ಲೂ ಸ್ವಲ್ಪ ಪವರ್ ಅನ್ನೋದಿದೆ. ಆದ್ರೆ ಈ ವರದರಾಜ್ ಮನ್ನಾರು ಅವನ ಸ್ನೇಹಿತನ ಹೆಲ್ಪ್ ನ ಯಾಕೆ ತಗೋತಾನೆ, ಅವನನ್ನ ಯಾಕೆ ಆ ಕಾನ್ಸರ್ ಸಿಟಿಗೆ ಕರ್ಕೊಂಡ್ ಬರ್ತಾನೆ ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡ್ತಾರೆ. ನಾನಂತೂ ಅದನ್ನ ನೋಡ್ಬಿಟ್ಟು ವಾ ಏನೋ ಬಂದಂಗ ಆಯ್ತಲ್ಲಪ್ಪ ಅಂತ ಅನ್ಕೊಂಡೆ. ಏನಂತ ಹೇಳ್ಬಿಡು ಅಂತ ಕೇಳ್ತಿದ್ದಾರೆ ಅಂತ ಗೊತ್ತು. ಸಣ್ಣದಾಗಿ ಒಂದು ಇಂಟ್ ಕೊಟ್ಬಿಡ್ತೀನಿ, ಈ ಸಿನಿಮಾದಲ್ಲಿ ಆಡ್ ಮಾಡಿರೋ ಸ್ಟೋರಿ ಇನ್ಯಾವ ರೀತಿ ಇರುತ್ತೆ ಅಂತ ಸಣ್ಣದಾಗಿ ಇನ್ನೊಂದು ಇಂಟ್ ಕೊಟ್ಬಿಡ್ತೀನಿ. ಪ್ರವಾಸ್ ಅವ್ರದ್ದು ಇನ್ನೊಂದು ಸಿನಿಮಾ ಬಂದಿದೆ, ನಿಮ್ಗೆಲ್ಲ ಗೊತ್ತೇ ಇದೆ, ಸಾಹೋ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಮೇಜರ್ ಆಗಿ ಒಂದು ಟ್ವಿಸ್ಟ್ ಇದೆ. ಅದೇ ಟ್ವಿಸ್ಟ್ ನ ಈ ಸಿನಿಮಾದಲ್ಲೂ ಕೂಡ ನೀವು ನೋಡ್ಬೋದು. ಏನಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.